ಈ IPL ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತದಿಂದ ಡೆತ್ ಆಗಿದೆ. ಈ ಸಾವಿಗಳಿಗೆ ಹೊಣೆ ಯಾರು ಅಂತ ಹೇಳ್ತೀರಾ? ಈ ತರ ನೋಡಿ ಹೇಳ್ಬೇಕಂದ್ರೆ ಯೋಗಿ ಆದಿತ್ಯನಾಥ್ ಅವರು 60 ಕೋಟಿ ಜನಸಂಖ್ಯೆಯನ್ನು ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಖಾಲಿ ಒಂದು 2 ಲಕ್ಷ ಜನ ಮೇಂಟೈನ್ ಮಾಡ್ಲಿಕ್ಕೆ ಎಂತ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಏನಲ್ವಲ್ಲ. ಮೊದಲೇ ಎಲ್ಲ ವ್ಯವಸ್ಥೆ ಮಾಡ್ತಿದ್ರೆ ಆತರ ಆಗ್ತಿರ್ಲಿಲ್ಲ ಅಂತ ನನ್ನ ಭಾವ. ಒಂದೆರಡು ದಿನ ಟೈಮ್ ತಗೊಂಡು ಅದನ್ನ ಫ್ರೀ ಪ್ಲಾನ್ ಆಗಿ ಮಾಡಿ ಸರ್ಕಾರ ಅವರಿಗೆ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ಅದಕ್ಕೆಲ್ಲ ಸರಿಯಾದ ವ್ಯವಸ್ಥೆ ತಗೊಂಡು ಮಾಡಿದ್ರೆ ಒಳ್ಳೆಯದಿತ್ತು. ಅದು ಸರ್ಕಾರದ ವೈಫಲ್ಯದಿಂದ ಸರ್ಕಾರನೇ ಇದಕ್ಕೆ ಹೊಣೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇತ್ತು. ಅದನ್ನ ಸರ್ಕಾರ ಮಾಡ್ತಾ ಇರುವಂತ ರೀತಿ ಕರೆಕ್ಟ್ ಆಗಿರಬೇಕು. ಈ IPL ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತದಿಂದ ಡೆತ್ ಆಗಿದೆ. ಈ ಸಾವಿಗಳಿಗೆ ಹೊಣೆ ಯಾರು ಅಂತ ಹೇಳ್ತೀರಾ? ನೋಡಿ, ಈ ಸಾವುಗಳಿಗೆ ಈ ರೀತಿ ಆಗಿರುವಂತ ಈ ಅಭಿಮಾನ ಅನ್ನೋದು ಕಡಿಮೆ ಇಲ್ಲ. ಎಲ್ಲಾ ಕಡೆ ಅಭಿಮಾನ, ಎಲ್ಲಾ ದೇಶದಲ್ಲಿ, ಎಲ್ಲಾ ರಾಜ್ಯದಲ್ಲಿ ಅಭಿಮಾನ ಅನ್ನೋದು ಕ್ರಿಕೆಟ್ಗೆ ಮತ್ತು ಸಿನಿಮಾ ನಟ ನಟಿಯರಿಗೆ ಎಲ್ಲಾ ಜನ ಗಣ್ಯ ವ್ಯಕ್ತಿಗಳಿಗೆಲ್ಲ ಅಭಿಮಾನಿಗಳಿದ್ದಾರೆ, ಇಲ್ಲ ಅಂತಲ್ಲ. ಅದನ್ನ ಸರ್ಕಾರ ಮಾಡ್ತಾ ಇರುವಂತ ರೀತಿ ಕರೆಕ್ಟ್ ಆಗಿರಬೇಕು. ಪ್ರೀ ಪ್ಲಾನ್ ಮಾಡ್ಕೋಬೇಕಾಗಿತ್ತು. ಒಂದೇ ದಿನದಲ್ಲೇ ಅವ್ರನ್ನ ಹವಾಮಾನ ಇದನ್ನ ಮಾಡಿ ಅಭಿನಂದನೆಗಳನ್ನು ಮಾಡ್ಬೇಕಂತಿರ್ಲಿಲ್ಲ. ಒಂದೆರಡು ದಿನ ಟೈಮ್ ತಗೊಂಡು ಅದನ್ನ ಫ್ರೀ ಪ್ಲಾನ್ ಆಗಿ ಮಾಡಿ ಸರ್ಕಾರ ಅವರಿಗೆ ಗೊತ್ತಿಸಿ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ಸರ್ಕಾರದ ಒಂದು ಪ್ರೀ ಪ್ಲಾನ್ ಇಲ್ಲದ್ದು ಈ ತರ ಎಲ್ಲ ಆಗ್ಲಿಕ್ಕೆ ಕಾರಣ ಆಯ್ತು, ಅಷ್ಟೇ, ಬೇರೆ ಏನಿಲ್ಲ. ಈ ತರ ನೋಡಿ ಹೇಳ್ಬೇಕಂದ್ರೆ ಯೋಗಿ ಆದಿತ್ಯನಾಥ್ ಅವರು 60 ಕೋಟಿ ಜನಸಂಖ್ಯೆಯನ್ನು ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಖಾಲಿ ಒಂದು 2 ಲಕ್ಷ ಜನ ಮೇಂಟೈನ್ ಮಾಡ್ಲಿಕ್ಕೆ ಎಂತ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಏನಲ್ವಲ್ಲ. ಅದು ಫ್ರೀ ಪ್ಲಾನ್ ಬೇಕಾಗಿತ್ತು. ಅವಸರ ಮಾಡಿದ್ದೆ ತಪ್ಪಾಯ್ತು ಅಷ್ಟೇ. ರಾಜಕೀಯವಾಗಿ ನೋಡಬಾರದು ಈ ರೀತಿಯಾದಂತ ಒಂದು ಘಟನೆಗಳು. ಇದು ಎಲ್ಲರಿಗೂ ಸಂಬಂಧಪಟ್ಟಂತದ್ದು ಆಯ್ತಾ. ಇದನ್ನು ರಾಜಕೀಯವಾಗಿ ಮಾತನಾಡುವುದು ಅಷ್ಟು ಇದಲ್ಲ. ಇದು ಒಂದು ರಾಜ್ಯದ ಗೌರವ. ರಾಜ್ಯ 18 ವರ್ಷದಿಂದ ಕಾದಂತ ಒಂದು ಅಭಿಮಾನಿಗಳಿಗೆ ಅವರು ನೋಡಿದ್ರೆ ಅಷ್ಟು ಖುಷಿಯಾಗುವಂತ ಒಂದು ಸಂದರ್ಭವನ್ನು ಇವ್ರು ಯಾವ ರೀತಿ ಯೂಸ್ ಮಾಡ್ಕೋಬೇಕನ್ನೋದು ಮೊದಲು ತಿಳಿಬೇಕಾಗಿತ್ತು. ಪ್ರೀ ಪ್ಲಾನ್ ಮಾಡಿದ್ರೆ ಸರಿ ಆಗುತ್ತೆ. ಅವ್ರು ಏನೇ ಹೇಳಿ ಆ ಸಂದರ್ಭ ಸಂಬಂಧ ಏನೇ ಹೇಳಿರ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಆಗಿರೋದು ತಪ್ಪಾಗಿದೆ. ಅಭಿಮಾನ ಅನ್ನೋದು ತಪ್ಪಲ್ಲ. ಯಾಕೆಂದ್ರೆ ಅಭಿಮಾನ ಎಲ್ಲಾ ಸ್ಟೇಟಲ್ಲಿ, ಎಲ್ಲಾ ರಾಜ್ಯಗಳಲ್ಲಿ ಇದೆ. ಆ ಅಭಿಮಾನ ಜನಗಳಿಗೆ ಇದ್ದೇ ಇರುತ್ತೆ. ಮಕ್ಕಳಿಗೆ, ಸಣ್ಣ ಮಕ್ಕಳು ನೋಡ್ಬೇಕಂದ್ರೆ ಅಂದ್ರೆ ಅಭಿಮಾನ ಇದ್ದಾಗ ಮಾಡಿರೋ ಯಾರು ಮೀಡಿಯಾದವರು ಅವ್ರನ್ನ ಸ್ಟಾರ್ ಮಾಡಿದ್ದಾರೆ. ಸ್ಟಾರ್ ಮಾಡಿದಾಗ ಅಭಿಮಾನ ಬಂದೇ ಬರುತ್ತೆ. ಈಗ ಅವರಿಗೆ ವಿರಾಟ್ ಕೊಹ್ಲಿಗೆ 27 ಲಕ್ಷ ಫಾಲೋವರ್ಸ್ ಇದ್ದಾರೆ ಅಂದ್ರೆ ಅದು ಅಭಿಮಾನ ತಾನೇ. ಅದನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್. ಕಂಟ್ರೋಲ್ ಮಾಡಿ ಸರ್ಕಾರದವರನ್ನು ಕರೆಕ್ಟ್ ಆದಂತ ಒಂದು ಮಾರ್ಗದರ್ಶನ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇದ್ದಾರೆ. ವ್ಯವಸ್ಥೆ ಎಲ್ಲ ಮಾಡಬೇಕಿತ್ತು, ಬೇಗ ಮಾಡಿದ್ದಾರೆ ಅವರು. ಅಂದ್ರೆ ಅಷ್ಟು ಅವಸರದಲ್ಲಿ ಮಾಡಿದ್ದಾರೆ. ಮೊದಲೇ ಮಾಡಬೇಕಿತ್ತು. ಅದಕ್ಕೆ ಕೇವಲ ವ್ಯವಸ್ಥೆ ಎಲ್ಲ ಮಾಡಿ ಮತ್ತೆ ವಿಜಯೋತ್ಸವ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಮಾಡ್ಬೋದಿತ್ತು. ಸಾವಿಗೆ ಅದೇ ವ್ಯವಸ್ಥೆ ಮಾಡಬೇಕಿತ್ತು ಅವರು. ಯಾಕೆಂದ್ರೆ ಗೌರ್ಮೆಂಟ್ ಅದೇ ಪ್ರಾಬ್ಲಮ್. ವ್ಯವಸ್ಥೆ ಎಲ್ಲ ಪೊಲೀಸ್ ಬಂದೋಬಸ್ತ್ ಎಲ್ಲ ಮಾಡಿ ಅವರನ್ನು ಗೇಟ್ ಎಲ್ಲ ಬಂದ್ ಮಾಡಿದ್ದಾರೆ. ಗೇಟ್ ಒಂದ್ಸರಿ ಬಿಡ್ತಾರೆ, ಓಪನ್ ಮಾಡ್ತಾರೆ, ತೆಗೀತಾರೆ. ಹಾಗೆಲ್ಲ ನ್ಯೂಸಲ್ಲಿ ನೋಡಿದೆ ನಾನು. ಯಾಕೆಂದ್ರೆ 3 ಲಕ್ಷ ಜನಕ್ಕಿಂತ ಮೇಲೆ ಸೇರಿದ್ರೆ ಅಂತ ಹೇಳ್ತಾರೆ. ಅಲ್ಲಿ ಇರುವುದೇ 40,000 30,000 ಜನ ಕೆಪಾಸಿಟಿ ಇರುವುದು ಸ್ಟೇಡಿಯಂ ಅಲ್ಲಿ. ಯಾಕೆಂದ್ರೆ ನಮಗೆ RCB ವಿನ್ ಆಗಿದ್ದು ನಮಗೆ ಸಹ ತುಂಬಾ ಖುಷಿ. ಯಾಕೆಂದ್ರೆ ನಮ್ದು ಕರ್ನಾಟಕ ಟೀಮು, ಅದಕ್ಕಿಂತ ತುಂಬಾ ಖುಷಿ. ಆದರೆ ಈ ತರ ಆಗಬಾರದಿತ್ತು, ದುಃಖಕರ ಅದು. ನಾವು ಸಹ ನೋಡ್ಬೇಕು, ಹೋಗುವವರು ಸಹ ನೋಡ್ಬೇಕು. ಸ್ವಲ್ಪ ವ್ಯವಸ್ಥೆ ಎಲ್ಲ ಇದು ಮಾಡಿ ಹೇಗೆ ಇದೆ. ಸಣ್ಣ ಮಗು ಸಹ ಒಂದು 3 ವರ್ಷದ ಮಗು ಇತ್ತಂತ ಹೇಳ್ತಾರೆ. ಅದು ಅವರಿಗೆ ಒಂದು ವ್ಯವಸ್ಥೆ ಮಾಡಿ ಮುಂಚಿತವಾಗಿ ಎಲ್ಲ ಮಾಡ್ಬೋದಿತ್ತು. ಸಡನ್ ಅರೇಂಜ್ಮೆಂಟ್ ಮಾಡಿ ಜನ ಎಲ್ಲ ತುಂಬಾ ಇದಾಗಿದ್ದಾರೆ, ತೊಂದರೆ ಆಗಿದೆ ಜನರಿಗೆ. ಹಾಗೆ ಪರಿಹಾರ ಅಂದ್ರೆ ಸರ್ಕಾರಕ್ಕೆ ಬಿಟ್ಟಿದ್ದು. ಇಂತಹ ಒಂದು ವಿಜೃಂಭಣೆ ಆಚರಣೆ ಅಥವಾ ಅಭಿಮಾನ, ಈ ರೀತಿ ಅಭಿಮಾನ ಬೇಕಂತ ಅನಿಸ್ತದೆ ನಿಮ್ಗೆ? ಬೇಕಾಗಿಲ್ಲ ಅಂತ ಅನಿಸ್ತದೆ. ಮತ್ತೆ ಆಚರಣೆ ಸಂಭ್ರಮಣೆ ಎಲ್ಲ ಮಾಡ್ಬೋದು, ಆದ್ರೆ ಅದಕ್ಕೆ ಅತಿರೇಕಕ್ಕೆ ಹೋಗಿದೆ ಇದು. ಮಾಡುದಿದ್ರೆ ಒಂದು ಸರಿಯಾಗಿ ವ್ಯವಸ್ಥಿತವಾಗಿ ಮುಂಚೆ ಮಾಡಿ ಒಂದು ಓಪನ್ ಗ್ರೌಂಡ್ ಅಲ್ಲಿ ಮಾಡಿ ಯಾರಿಗೂ ತೊಂದರೆ ಆಗದಾಗಿ ಮಾಡಬೇಕಿತ್ತು. ಅದಕ್ಕೆಲ್ಲ ಸರಿಯಾದ ವ್ಯವಸ್ಥೆ ತಗೊಂಡು ಮಾಡಿದ್ರೆ ಒಳ್ಳೆಯದಿತ್ತು. ಅದು ಸರ್ಕಾರದ ವೈಫಲ್ಯದಿಂದ ಮುಂಜಾಗ್ರತೆ ವಹಿಸಬೇಕಿತ್ತು. ಸರ್ಕಾರನೇ ಇದಕ್ಕೆ ಹೊಣೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇತ್ತು. ಸರ್ಕಾರದಿಂದ ಜವಾಬ್ದಾರಿ ಇಲ್ಲದ ಸರ್ಕಾರದಿಂದಾಗಿ ಈ ನಮನ ಆಯಿತು. ಮೊದಲೇ ಜಾಗ್ರತೆ ವಹಿಸಿದ್ರೆ ಚೆನ್ನಾಗಿರ್ತಿತ್ತು.